ಉದ್ಘಾಟನೆ ಬಗ್ಗೆ ನಮ್ಮ ಹಿಸ್ಟರಿ ಕನ್ನಡಗೆ ಏನಂತ ಹೇಳ್ತೀರಾ? ಎಲ್ಲ ಸಮಸ್ತ ಭಕ್ತರಿಗೆ ನಮಸ್ಕರಿಸ್ತಾ, ವಿಶೇಷವಾಗಿ ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ನಮ್ಮ MM ಹಾಸ್ಪಿಟ್ಲಿನ ಮುಖ್ಯಸ್ಥರಂಥ ಮಂಜಪ್ಪ ಮತ್ತು ಅವರ ಮಗನಂಥ ಉಮೇಶ್ ಅವರ ಸಹಯೋಗದೊಂದಿಗೆ ಸಹಕಾರದೊಂದಿಗೆ ನಮ್ಮ ಬೇಲೂರು ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ಸಂಚಾರಿ ಹಾಸ್ಪಿಟಲನ್ನು ತೆಗಿಬೇಕು ಅನ್ನುವಂಥದ್ದು ಒಂದು ವರ್ಷದ ಒಂದು ಯೋಚನೆ ಇತ್ತು. ಅದರ ಜೊತೆಯಲ್ಲಿ ಅದು ಇವತ್ತು ಈಡೇರ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆರೋಗ್ಯ ಕ್ಷೇತ್ರ ಮನುಷ್ಯನಿಗೆ ಅತ್ಯಂತ ಮಹತ್ವವಾಗಿರುವಂಥ ಒಂದು ಕ್ಷೇತ್ರ. ಆರೋಗ್ಯ ಇದ್ದರೆ ಜಗತ್ತಿನಲ್ಲಿ ಏನಾದರೂ ಒಂದು ಗೆಲ್ಲಲಿಕ್ಕೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗಿದೆ. ಅಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಪುಷ್ಪಗಿರಿ ಮಹಾಸಂಸ್ಥಾನದಿಂದ ಇವತ್ತು ಕೈಗೊಳ್ತಾ ಇರುವಂಥದ್ದು ನಮಗಂತೂ ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಇಂದಿನ ಗುರುಗಳು ಸುಮಾರು 20 ವರ್ಷದ ಹಿಂದೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗದೇ, ಫೀಸ್ ಕಟ್ಟೋಕ್ಕಾಗದೇ ಅವರು ಪ್ರಾಣವನ್ನು ಬಿಟ್ಟಂಥದ್ದು ಈಗಲೂ ಕೂಡ ನಮಗೆ ನೆನಪಿದೆ. ಆ ಕಾರಣಕ್ಕೆ ಒಬ್ಬ ಸ್ವಾಮೀಜಿಯವರಿಗೆ, ಒಬ್ಬ ಗುರುಗಳಿಗೆ ಹೀಗಾದಂಥ ಪರಿಸ್ಥಿತಿ ಇದ್ದಾಗ ಜನಸಾಮಾನ್ಯರಿಗೆ ಇನ್ನೂ ಅತ್ಯಂತ ಕಷ್ಟದ ಕಾಲ ಬರುತ್ತೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಆರೋಗ್ಯ ತುಂಬ ಹದಗೆಡ್ತಾ ಇರುವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ, ಗ್ರಾಮೀಣ ಭಾಗದಲ್ಲಿರುವಂಥ ಹಿರಿಯವರಿಗೆ, ನಾಗರಿಕರಿಗೆ ಎಲ್ಲರನ್ನೂ ಗುರಿಯಾಗಿಟ್ಟುಕೊಂಡು ಗ್ರಾಮೀಣ ಪ್ರದೇಶಕ್ಕೆ ಪ್ರತಿ ದಿನಾನೂ ಕೂಡ 10 ಹಳ್ಳಿಯಂತೆ ಎಲ್ಲ ನಮ್ಮ ಬೇಲೂರು ತಾಲೂಕು ಪ್ರಥಮವಾಗಿ ತಗೊಳ್ತಾ ಇದ್ದೇವೆ. ಅದರ ಮುಂದಿನ ಸಾಧಕವನ್ನು ನೋಡಿಕೊಂಡು ಬೇರೆ ಬೇರೆ ತಾಲೂಕುಗಳಿಗೆ ಅದನ್ನು ವಿಸ್ತಾರ ಮಾಡುವಂಥ ಯೋಜನೆ. ಬಹುಶಃ ಇದು ಪ್ರತಿ ತಾಲೂಕಿನ ಸದಸ್ಯರು, ಗ್ರಾಮೀಣ ಭಾಗದಲ್ಲಿರುವಂಥ ವಯಸ್ಸಾದಂಥವರು, ತಾಯಂದಿರು, ಮಹಿಳೆಯರೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಇದು ಟೈಮ್ ಕೊಟ್ಟಿರುತ್ತೆ, ಮುಂಚೆ ಎಲ್ಲರಿಗೂ ಗೊತ್ತಿರುತ್ತೆ. ವಾರಕ್ಕೆ ಒಂದು ದಿನ ಕರೆಕ್ಟ್ ಆ ಟೈಮಲ್ಲಿ ಆ ಊರಿನಲ್ಲಿ ಇರುತ್ತೆ. ಇದಕ್ಕೆ ಅನುಭವ ಇರುವಂಥ ಡಾಕ್ಟರ್ಸು, ನರ್ಸು ಮತ್ತು ಲ್ಯಾಬ್ ಟೆಕ್ನಿಕಲ್ಸು ಎಲ್ಲರೂ ಕೂಡ ಗಾಡಿ ಜೊತೆ ಇರುವಂಥದ್ದು. ಗಾಡಿ ಒಳಗಡೆ ಬಹುಶಃ ವಿಶೇಷವಾಗಿ ಒಂದು ಹಾಸ್ಪಿಟಲ್ ಏನು ಇರುತ್ತೆ ಮೇಜರಾಗಿ, ಅದೆಲ್ಲದೂ ಕೂಡ ಒಂದು ಗಾಡಿ ಒಳಗಡೆ ತರುವಂಥ ಉಚಿತ ಆರೋಗ್ಯ ಸಂಚಾರಿ ಹಾಸ್ಪಿಟಲನ್ನು ಇವತ್ತು ಬಿಡುಗಡೆ ಮಾಡ್ತಿರುವಂಥ ಉದ್ಘಾಟನೆಯನ್ನು, ಈ ಉದ್ಘಾಟನೆಗೆ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರುಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ತಿರುವಂಥದ್ದು ಬಹಳ ಸಂತೋಷ ಆಗಿದೆ. ಅದರ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಂಥ ಸುರೇಶ್ ಅಣ್ಣವರಿದ್ದಾರೆ. ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರುವಂಥ ಉಮೇಶ್ ಡಾಕ್ಟರ್ ಅವ್ರ ಕುಟುಂಬದವರು, ಅವರ ತಂದೆಯವರಾದಂಥ ಮಂಜಪ್ಪನವರು, ಅವರ ಕುಟುಂಬದವರು, ಎಲ್ಲ ನಮ್ಮ ಸಮಸ್ತ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದರ ಸದುಪಯೋಗವನ್ನು ಸಮಸ್ತ ಭಕ್ತರು ಮಾಡಿಕೊಳ್ಳಿ ಅಂತ ಹೇಳಿ ಭಕ್ತರನ್ನ ಮನವಿ ಮಾಡ್ತಿದ್ದಾರೆ.